ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ನೋಡಿ ನಮ್ಮಲ್ಲಿ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರಾರು ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಕೆಲವೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ ನ ಫಾಲೋ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದ್ರೆ ಇಂಥ ಮಾಹಿತಿಗಳು ಎಲ್ಲರಿಗೂ ಸಿಗ್ಲಿ, ಎಲ್ಲ ಮಕ್ಕಳಿಗೂ, ಎಲ್ಲ ಪೇರೆಂಟ್ಸ್ ಉಪಯೋಗ ಆಗ್ಲಿ ಅಂತಕ್ಕಂಥದ್ದು ನಮ್ಮ ವಿನಂತಿ. ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಇನ್ನೊಂದು ವಂಡರ್ಫುಲ್ ವಿಡಿಯೋ ಹೋಗೋಣ. ನೋಡಿ, ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಾನು ಸೈನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಸೊ ಆರ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಕಾಮರ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನನಗೆ ಮೊನ್ನೆ ಒಬ್ಬ ಪೇರೆಂಟ್ ಕಾಲ್ ಮಾಡಿ ಕೇಳಿದ್ರು, ಸರ್ ಲಾ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತೇಳಿ. ಹಾಗಾಗಿ ಇವತ್ತಿನ ದಿನ ನಿಮಗೆ ಲಾ ಏನು, ನೀವು ಕಾನೂನು ವಿದ್ಯಾರ್ಥಿಗಳೇ ಬೇಕಾಗಿರ್ತಕ್ಕಂಥ ಕಾನೂನು ವಿದ್ಯೆ ಬಗ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲನೇದಾಗಿ ಲಾ ಅಂತ ಬಂದಾಗ ಇವತ್ತು ಡಿಗ್ರಿಗಳಲ್ಲಿ ಏನ್ ಅವೈಲಬಿಲಿಟಿ ಇದೆ, BA ಹಾನರ್ಸ್ LLB ಅಂತ ಬರುತ್ತೆ. ಇದು ಡ್ಯೂರೇಷನ್ ಬಂದ್ಬಿಟ್ಟು 5 ವರ್ಷ. ಸೊ 10+2 ಏನ್ ಇವತ್ತು ಸ್ಟ್ರೀಮ್ಸ್ ಅಲ್ಲಿ ಎನಿ ಸ್ಟ್ರೀಮ್ಸ್ ಇಂದ ಬರ್ತಾರೆ, ಇವರು ಎಲಿಜಿಬಲ್ ಆಗಿರ್ತಾರೆ. ಮತ್ತೆ BCom ಹಾನರ್ಸ್ LLB ಇವರು ಕೂಡ ಅಷ್ಟೇ 5 years ಡ್ಯೂರೇಷನ್ಸ್ ಇರುತ್ತೆ. 10+2 ಎನಿ ಸ್ಟ್ರೀಮ್ ಇಂದ ಬಂದವರು ಕೂಡ ಎಲಿಜಿಬಲ್ ಆಗಿರ್ತಾರೆ. BBA ನೀವು ಕೇಳಿರ್ತೀರಾ, ಹಾನರ್ಸ್ ಜೊತೆಗೆ LLB 5 years, 10+2 ಎನಿ ಸ್ಟ್ರೀಮ್ ಇವರು ಕೂಡ ಎಲಿಜಿಬಲ್ ಆಗಿರ್ತಾರೆ. BLS ಅಂತ ನೀವು ಕೇಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ LLB ಅಂತ ಬಂದಾಗ ಕೆಲವರು ಬರೀ ಆರ್ಟ್ಸ್ ಅವ್ರಿಗೆ ಅನ್ಕೊಂಡಿದ್ದೀರಾ, ತಪ್ಪಾಗತ್ತೆ. ಇದು ನೀವು ಬೇರೆಯವರು ಕೂಡ, ಸೈನ್ಸ್ ಅವರು ಕೂಡ ಹೋಗೋದಕ್ಕೆ ಅವಕಾಶ ಇದೆ, ಕಾಮರ್ಸ್ ಅವ್ರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಅದೇ ರೀತಿ BSc ಹಾನರ್ಸ್ LLB ಮಾಡ್ಬೋದು 5 years, 10+2 ನೀವು ಈಗಾಗಲೇ ನಾನು ಹೇಳಿದ್ದೀನಿ. ಸೈನ್ಸ್ ನಂತರ ಕೂಡ ನೀವು ಏನಾದ್ರೂ LLB ಮಾಡ್ಬೋದು ಅಂತ ನಿಮ್ಗೆ ಏನ ಅನ್ಸಿದ್ರೆ ಮಾಡ್ಬೋದು, ನಿಮ್ ಇಷ್ಟ. BTech LLB ಮಾಡ್ಬೋದು. ಸೊ ಇದು 6 ವರ್ಷ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಏನ್ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಲೀಗಲ್ ಸಜೆಷನ್ ಕೊಡೋದಕ್ಕೆ ಇವ್ರು ಅರ್ಹರಾಗಿರ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಸೈನ್ಸ್ ಎ ಸ್ಟ್ರೀಮ್ ಅವರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ಹಾಗಂದ್ರೆ ಏನು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನ ಬೇಕಾದ್ರೆ ಮತ್ತೊಮ್ಮೆ ನೋಡಿ. ನೋಡಿ, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಂತ ಬಂದಾಗ ಲಾ ವಿದ್ಯಾರ್ಥಿಗಳಿಗೆ ಏನೇನು ಅವಕಾಶಗಳಿದೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳಿಗೆ ಪ್ರಮುಖ ಕಾರಣ, ಸಮಸ್ಯೆಗಳಿಗೂ ಕಾರಣ, ಅದನ್ನ ನಿರ್ವಹಿಸ್ತಕ್ಕಂಥದ್ದು, ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಕೂಡ ಅವರೇ. ಯಾರು? ಲಾದವ್ರೆ. ಏನೇನು ಕರಿಯರ್ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದು ಲಿಟಿಗೇಷನ್ ಅಂತ ಕೇಳಿರ್ತೀರಾ ಅಲ್ವಾ. ಇವತ್ತು ಏನೇ ಲಿಟಿಗೇಷನ್ ಆಯ್ತು, ಪ್ರಮುಖವಾಗಿ ಎನ್ವಿರಾನ್ಮೆಂಟಲ್ ಲಾ ಇರ್ಬೋದು, ಸೆಕ್ಯೂರಿಟೀಸ್ ಲಾ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಲಾ ಇರ್ಬೋದು. ಇವತ್ತು ನೋಡಿ, ಮಾತ್ ಮುಂಚೆ ಸಂವಿಧಾನ ಅಂತ ಹೇಳ್ತಾರೆ. ಅದ್ರ ಸಂವಿಧಾನದ ನಿಜವಾಗ್ಲೂ ಅದ್ರಲ್ಲಿರ್ತಕ್ಕಂಥ ಏನಿದೆ ಮಾಹಿತಿ, ಅದನ್ನ ಕೊಡೋದು ಇವರೇ ಕೊಡ್ಬೇಕಾಗತ್ತೆ. ಹಾಗಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಅಂತ ಬರುತ್ತೆ. ಇದಕ್ಕೆ ಪ್ರಮುಖವಾಗಿ ಲಾ ವಿದ್ಯಾರ್ಥಿಗಳೇ ಬೇಕು. ಕಾರ್ಪೊರೇಟ್ ಲಾ ಅಂತ ಕೇಳಿರ್ತಾರೆ. ನೋಡಿ, ಇವತ್ತು MNC ಕಂಪನಿಗಳಂತ ನೀವೇನ್ ಹೇಳ್ತಾ ಇದ್ದೀರಾ, ಕಾರ್ಪೊರೇಟ್ ಸೆಕ್ಟರ್ಸ್ ಅಲ್ಲಿ ನಡೀತಕ್ಕಂಥ ಏನೇ ಒಂದು ಕೆಲಸಗಳಿಗೆ ಇವರು ಬೇಕೇ ಬೇಕು, ಆಯ್ತಾ. ಸೊ ಮಾರ್ಜರ್ಸ್ ಇರ್ಬೋದು, ಅಕ್ವಿಸಿಷನ್ಸ್ ಆಗ್ಬಿಡುತ್ತೆ. ನೋಡಿ, ಈಗೆಲ್ಲ ನಡೀತಾ ಇರ್ತಕ್ಕಂಥ ಅಕ್ವಿಸಿಷನ್ಸ್ ಗಳಿಗೆ ಕಾರಣ ಏನು, ಅದನ್ನ ಸಾರ್ಟ್ ಯಾರು ಮಾಡ್ತಾರೆ. ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಯಾವ ರೀತಿ ತರಬೇಕು ನಮ್ಮ ದೇಶಕ್ಕೆ ಅಭಿವೃದ್ಧಿಗೆ, ಇದನ್ನೆಲ್ಲ ಇವರೇ ಬೇಕಾಗುತ್ತೆ. ಪ್ರಾಜೆಕ್ಟ್ ಫೈನಾನ್ಸ್ ಇರ್ಬೋದು, ಜಾಯಿಂಟ್ ವೆಂಚರ್ಸ್ ನ ಕೇಳಿರ್ತೀರಾ ನೀವತ್ತು, ಆಯ್ತಲ್ಲ. ಸೊ 50-50 ಇರ್ಬೋದು, 50-60 ಇರ್ಬೋದು. ಈ ರೀತಿ ಜಾಯಿಂಟ್ ವೆಂಚರ್ಸ್ ನ ಯಾವ ರೀತಿ ಮಾಡ್ಬೇಕು ಅಂತ ಕಾರ್ಪೊರೇಟ್ ಲಾಸ್ ನ ನೋಡ್ಕೊಳ್ತಕ್ಕಂಥದ್ದು ಇವರೇ. ಸೋಷಿಯಲ್ ವರ್ಕ್ ಇರ್ಬೋದು. ನೋಡಿ, ಇವತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗ್ತಾ ಇದೆ, ಎಥಿಕಲ್ ಇಶ್ಯೂಸ್ ಆಗ್ತಾ ಇದೆ. ವುಮೆನ್ಸ್ ರೈಟ್ಸ್ ನ ಇವತ್ತು ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಮತ್ತೆ ಸೋಷಿಯಲ್ ಇಶ್ಯೂಸ್ ಆದಾಗ ಎಲ್ಲದಕ್ಕೂ ಯಾರು ಬೇಕು? ಲಾಯರ್ಸೇ ಬೇಕು ಅಲ್ವಾ. ಅದೇ ರೀತಿ ರಿಸರ್ಚ್ ಇರ್ಬೋದು, ಅಕಾಡೆಮಿಕ್ಸ್, ಇವರಲ್ಲೂ ಕೂಡ ಒಂದ್ ವೇಳೆ ಏನು ಕಾನೂನು ವಿದ್ಯಾರ್ಥಿಗಳು ಕೂಡ ರಿಸರ್ಚ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವು ಕೂಡ ಅವಕಾಶ ಇದೆ. ಲಾ ಸ್ಕೂಲ್ಸ್ ಇದೆ ಇವತ್ತು, ಟೀಚಿಂಗ್ಸ್ ನ ಇವರು ಕೂಡ ಮಾಡ್ಬೋದು. ಪಾಲಿಸಿ ಮೇಕಿಂಗ್ ಇರ್ಬೋದು. ಇವತ್ತು ಯಾವುದೇ ರೀತಿ ಪಾಲಿಸೀಸ್ ಬೇಕು ಅಂದ್ರೆ ಇವರೇ ಬೇಕು ಹಾಗಲ್ವಾ. ಹಾಗಾಗಿ ರಿಸರ್ಚ್ ಇನ್ ಡೆವಲಪಿಂಗ್ ಲೀಗಲ್ ಏರಿಯಾಸ್ ಇರ್ಬೋದು. ವೆರಿ ಇಂಪಾರ್ಟೆಂಟ್ ಜುಡಿಷಿಯರಿ. ನೋಡಿ, ನಿಮ್ಗೆ ಲೋವರ್ ಜುಡಿಷಿಯರಿ ಅಂತ ಬರುತ್ತೆ, ಹೈಯರ್ ಜುಡಿಷಿಯರಿ ಬರುತ್ತೆ. ತುಂಬಾ ಸುಲಭವಾಗಿ ಹೇಳ್ಬೇಕಂದ್ರೆ, ಸೊ ಕೆಳಗಿನ ಕೋರ್ಟ್ಗಳು ಅಂತ ಹೇಳ್ತಾರೆ, ಹೈಯರ್ ಕೋರ್ಟ್ಸ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ಇವರೇ ಬೇಕು ಜುಡಿಷಿಯರಿ ಲೆವೆಲ್ಸ್ಗೆ. ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಡಿಪ್ಲೊಮೆಸಿ ಅಂತ ಕರಿತೀವಿ, ಫಾರಿನ್ ಡಿಪ್ಲೊಮೆಸಿ ಕೇಳಿದ್ದೀರಾ, ಹಾಗೇನೆ. ಮತ್ತೆ ಹ್ಯೂಮನ್ ರೈಟ್ಸ್ ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ರೈಟ್ಸ್ ನ ಏನಾದ್ರು ಉಲ್ಲಂಘನೆ ಆಯ್ತು ಅದಕ್ಕೆ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಯಾವ ರೀತಿ ಕಾಪಾಡಬೇಕು, ಎಲ್ಲದಕ್ಕೂ ಯಾರು ಬೇಕು? ಲಾ ವಿದ್ಯಾರ್ಥಿಗಳೇ ಬೇಕು. ಅದೇ ರೀತಿ ಲೀಗಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇವತ್ತು ಲೀಗಲ್ ಪ್ರೊಸೆಸಿಂಗ್ ಔಟ್ ಸೋರ್ಸಿಂಗ್ ಗೆ
ಪ್ರಮುಖವಾಗಿ ಔಟ್ಸೋರ್ಸಿಂಗ್ ಅಂತ ಕರಿತೀವಿ, LPO ಅಂತ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾರು? ನೀವೇ, LLB ಅವರು. ಹಾಗಾಗಿ ಸೊ ಆ ಒಂದು LLB ಅಲ್ಲಿ ಏನಿದೆ ಆ ಒಂದು ಕೆರಿಯರ್ ಪ್ರಾಸ್ಪೆಕ್ಟ್ಸ್ ನ ದಯವಿಟ್ಟು ಎಲ್ಲರಿಗೂ ತಿಳಿಸಿ. ಪ್ರಮುಖವಾಗಿ ಸ್ಪೆಷಲೈಸೇಷನ್ಸ್ ಅಂತ ಬಂದಾಗ ಏನೆಲ್ಲ ಬರುತ್ತೆ ನೋಡಿ, ಇದು ದಯವಿಟ್ಟು ಎಲ್ಲಾರ್ಗೂ ತಿಳಿಸ್ಬೇಕು, ಎಲ್ಲಾರು ತಿಳ್ಕೊಬೇಕು. ಕಾನ್ಸ್ಟಿಟ್ಯೂಷನಲ್ ಲಾ, ಈಗಾಗಲೇ ನಾನು ಹೇಳಿದೀನಿ, ಸಂವಿಧಾನಾತ್ಮಕವಾಗಿ ನಡೀತಕ್ಕಂಥ ಲಾಸ್ ಇದು. ಹಾಗೇನೆ ಹ್ಯೂಮನ್ ರೈಟ್ಸ್ ಮತ್ತೆ ಹ್ಯೂಮನಿಟೇರಿಯನ್ ಲಾಸ್ ಅಂತ ಹೇಳ್ತಕ್ಕಂಥದ್ದು. ಕ್ರಿಮಿನಲ್ ಲಾ ನೋಡಿ, ಇದು ಕೂಡ ಅಷ್ಟೇ. ಸೊ ದಯವಿಟ್ಟು ಈ ಕ್ರಿಮಿನಲ್ಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳೋದು ಅವರೇ, ಕ್ರಿಮಿನಲ್ ಕೇಸಸ್ ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳೋದು ಅವರೇ, ಆಯ್ತಲ್ವಾ? ಹಾಗಾಗಿ ಎನ್ವಿರಾನ್ಮೆಂಟಲ್ ಲಾ ಇರ್ಬೋದು, ಬಿಸ್ನೆಸ್ ಲಾಸ್ ಇರ್ಬೋದು, ಕಾರ್ಪೊರೇಟ್ ಮತ್ತೆ ಕಮರ್ಷಿಯಲ್ ಲಾಸ್ ಇರ್ಬೋದು, ಇಂಟರ್ನ್ಯಾಷನಲ್ ಲಾಸ್ ಇರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಈಗಾಗಲೇ ನಾನು ಹೇಳಿದ್ದೀನಿ. ಮತ್ತೆ ಎಸ್ಪೆಷಲಿ ಸೊ ಜುರಿ ಸ್ಪ್ರೆಡೆನ್ಸನ್ಸ್ ಕರಿತೀವಿ, ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟಿವ್ ಲಾಸ್, ಓಕೆ. ಲೇಬರ್ ಲಾ, ಪಾಪ ಇವತ್ತು ಕಾರ್ಮಿಕರಿಗೆ ಕೂಡ ಒಂದಷ್ಟು ಲಾಸ್ ಇದೆ, ಎಲ್ಲರಿಗೂ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಹಾಗಾಗಿ ಸೈಬರ್ ಲಾ ಇರ್ಬೋದು, ಸೈಬರ್ ಸೆಕ್ಯೂರಿಟೀಸ್ ಇರ್ಬೋದು, ಇವೆಲ್ಲ ವಿಚಾರಗಳಿಗೆ ಸ್ಪೆಷಲೈಸೇಷನ್ಸ್ ಗಳಲ್ಲಿ ಯಾರು ಮಾಡ್ತಾರೆ ಅವರಿಗೆ ಪ್ರಮುಖವಾಗಿ ಪರಿಗಣನೆ ಆಗೇ ಆಗುತ್ತೆ. ಮತ್ತೆ ಕಾಲೇಜಸ್ ಏನಿದೆ ಅಂತ, ಎಷ್ಟೋ ಜನಕ್ಕೆ ಎಲ್ಲಿ ನಮಗೆ ನ್ಯಾಷನಲ್ ಕಾಲೇಜಸ್ ಇದೆ, ಯಾವ ಎಕ್ಸಾಮ್ಸ್ ಇದೆ ಅಂತ ಕೂಡ ಸರಿಯಾದ ಮಾಹಿತಿ ಇಲ್ಲ. ನಾನು ಆ ಮಾಹಿತಿ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಮಾಹಿತಿಯನ್ನು ಶೇರ್ ಮಾಡಿ, ಆಯ್ತಾ? ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವ್ದಾದ್ರು ಬರುತ್ತೆ. ಉದಾಹರಣೆಗೆ ನೀವು ಕ್ಲಾಟ್ ಅಂತ ಕೇಳಿರ್ಬೋದು, ಆಯ್ತಲ್ವಾ? ಇದು ಬಂದ್ಬಿಟ್ಟು NLUS ಸೊ ಮಲ್ಟಿ ಲೊಕೇಶನ್ಸ್ ಅಲ್ಲಿ ನಡೆಸುತ್ತೆ. ನೆನ್ಪಿಟ್ಕೊಳ್ಳಿ, www.clot.ac.in ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇದು 2 ಗಂಟೆಯ ಅವಧಿಯಲ್ಲಿ ನಡೀತಕ್ಕಂಥ ಎಕ್ಸಾಮ್ಸ್. ಮತ್ತೆ ಇದು ಕೂಡ ಅಷ್ಟೇ ಟೈಮ್ ಫಿಕ್ಸ್ ಮಾಡಿದರೆ, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಆಯ್ತಲ್ವಾ? ಇಲ್ಲೂ ಅಷ್ಟೇ ಸೆಲೆಕ್ಷನ್ಸ್ ಪ್ರೋಸೆಸ್ ಇರ್ಬೋದು, ಟೆಸ್ಟ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ, ಮ್ಯಾಥ್ಸ್, ಇಂಗ್ಲಿಷ್, ಲಾಜಿಕ್, ಓಕೆ, ರೀಸನಿಂಗ್ ಇರ್ಬೋದು, GK, ಲೀಗಲ್. ಒಟ್ಟಾರೆಯಾಗಿ ನಿಮಗೆ 200 ಮಾರ್ಕ್ಸ್ ನಲ್ಲಿ ನಡೀತಕ್ಕಂಥ ಎಕ್ಸಾಮ್ಸ್ ಇದು. ನೋಡಿ, ಇದು ಸಾಮಾನ್ಯವಾಗಿ ಜನವರಿ 1 ಅಲ್ಲಿ ಕಾಲ್ ಆಗಿರುತ್ತೆ. ಮಾರ್ಚ್ ವರೆಗೂ ಅವಕಾಶ. ಮಾರ್ಚ್ 31 2ನೇ ಭಾನುವಾರ. ಸಾಮಾನ್ಯವಾಗಿ ಮೇ ಅಲ್ಲಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ 0.25 ನೋಡ್ಕೋಬೇಕು. ಹಾಗಾಗಿ ಒಟ್ಟು ಅಂಕಗಳು 200 ಆನ್ಲೈನ್ ಅಲ್ಲಿ ನಡೆಯುತ್ತೆ, ಆಯ್ತಲ್ವಾ? ಹಾಗೇನೆ AILET ಅಂತ ಕೇಳಿರ್ಬೋದು, ಇದು ಕೂಡ ಅಷ್ಟು ನಡೆಸ್ತಕ್ಕಂಥದ್ದು. ಸೊ ನ್ಯಾಷನಲ್ ಲಾ, ಓಕೆ, ಯೂನಿವರ್ಸಿಟಿ ಅಂತ ನೀವೇನ್ ಕೇಳಿರ್ತೀರಾ, ಡೆಲ್ಲಿ, ಆಯ್ತಾ? ಇದು ಅಷ್ಟೇ ನಿಮಗೆ ವೆಬ್ಸೈಟ್ ಕೊಟ್ಟಿದ್ದೀನಿ ನೋಡಿ, www.nlu.delhi.ac.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 1.5 ಅವರ್ ಎಕ್ಸಾಮ್ಸ್ ನಡೆಯುತ್ತೆ. ಇದು ಅಷ್ಟೇ 3 ಗಂಟೆಯಿಂದ 4:30 ಮಧ್ಯಾಹ್ನ ನಡೆಯುತ್ತೆ. ಪೆನ್ನು ಪೇಪರ್ ಎಕ್ಸಾಮ್ಸ್ ಇದು. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 10 ಮಾರ್ಕ್ಸ್, 10 ಕ್ವಶನ್ಸ್ ಇರುತ್ತೆ. ಇಂಗ್ಲಿಷ್ ಇರ್ಬೋದು 35, ರೀಸನಿಂಗ್ 35, GK 35, ಲೀಗಲ್ 35. ಒಟ್ಟಾರೆಯಾಗಿ 150 ಸೊ ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಕೊಡಲಾಗುತ್ತೆ. 150 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದು ಅಷ್ಟೇ ಜನವರಿಯಲ್ಲಿ ಕಾಲ್ ಆಗುತ್ತೆ. ಸೊ ಅದೇ ರೀತಿ ಮಾರ್ಚ್ 31 ವರೆಗೂ ಟೈಮ್ ಕೊಟ್ಟಿರ್ತಾರೆ. ಸಂಡೇ, ಆಯ್ತಲ್ಲ, ಫಸ್ಟ್ ಸಂಡೇ ನಡೀತೆ. ಇದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಸಂಡೇ ಮೇ ಅಲ್ಲಿ ಈ ಒಂದು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ನೆಗೆಟಿವ್ ಇಲ್ಲ, ಹಾಗಾಗಿ ಯಾರು ಬೇಕಾದ್ರೂ ಬರೀಬಹುದು. ಆನ್ಲೈನ್ ಎಕ್ಸಾಮ್ಸ್ ಅಲ್ಲಿ ಕೂಡ ನಿಮ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ LSAT ಅಂತ ಹೇಳ್ಬಿಟ್ಟು ಪ್ರೈವೇಟ್ ಕಾಲೇಜಸ್ಗೆ ಅಪ್ಲೈ ಮಾಡ್ತಕ್ಕಂಥ. ಉದಾಹರಣೆಗೆ ನಮಗೆ ಗೌರ್ಮೆಂಟ್ ಅಲ್ಲೇ ಸಿಗೋದು ಗ್ಯಾರಂಟಿ ಇಲ್ಲ ಸರ್ ಅಂತ ಏನಾದ್ರು ಅನ್ನಿಸ್ಬಿಟ್ರೆ, ಪರ್ಸೆಂಟೇಜ್ ಕಡಿಮೆ ಇತ್ತು ಅಂತ ಅನ್ಸಿದ್ರೆ, ಇಲ್ಲೂ ಕೂಡ ನೀವು ಬರ್ಕೊಳ್ಳಿ. ಇದು www.psn NVEIndia.com ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 2 ಗಂಟೆ 20 ನಿಮಿಷ, ಆಯ್ತಾ? ಸಾಮಾನ್ಯವಾಗಿ 10:30 12:10 ಪರೀಕ್ಷೆ ಮುಗಿಸಲಾಗುತ್ತೆ. ಅನಾಲಿಟಿಕಲ್ ರೀಸನ್ ಅಪ್ರಾಕ್ಸಿಮೇಟ್ಲಿ 24, ಫಸ್ಟ್ ಲಾಜಿಕ್ ರೀಸನಿಂಗ್ 24, ಸೆಕೆಂಡ್ ಲಾಜಿಕ್ ರೀಸನಿಂಗ್ 24, ರೀಡಿಂಗ್ ಕಂಪ್ರೆಷನ್ಗೆ 24. ಒಟ್ಟಾರೆಯಾಗಿ 96ರಿಂದ 100 ಪ್ರಶ್ನೆಗಳಿಗೆ ಎಕ್ಸಾಮ್ ಕೊಡಲಾಗುತ್ತೆ. ಇಲ್ಲಿ ಡಿಕ್ಲರೇಷನ್ಸ್ ಇಲ್ಲ, ಪರ್ಸೆಂಟೇಜ್ ಬೇಸಿಸ್ ನಡೆಯುತ್ತೆ. ಸೊ ಜೊತೆಗೆ ನೀವು ನೆನ್ಪಿಟ್ಕೊಳ್ಳಿ, ಸೊ ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಅಲ್ಲಿ ಇದನ್ನ ಕಾಲ್ ಮಾಡಿರ್ತಾರೆ. ಆದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ ಅಲ್ಲಿ ಮುಗಿಸ್ತಾರೆ. ಸೊ ಟೆಸ್ಟ್ ಡೇಟ್ ಬಂದು ಸಾಮಾನ್ಯವಾಗಿ 3ನೇ ಭಾನುವಾರ ಮೇ ಅಲ್ಲಿ ನಡೆಸಲಾಗುತ್ತೆ. ಹಾಗಾಗಿ ನೆಗೆಟಿವ್ ಇಲ್ಲ, ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು, ಆಯ್ತಲ್ಲ? ಇವೆಲ್ಲ ಸಾಮಾನ್ಯವಾಗಿ ಕಾಲೇಜಸ್ ಅಡ್ಮಿಷನ್ಸ್ ಬೇಸ್ಡ್ ಆನ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಅದೇ ರೀತಿ ಸೊ ನಿಮ್ಮ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. SCT ಅಂತ, ಸಿಂಬೋಯಸಿಸ್ ಯೂನಿವರ್ಸಿಟಿ, ಓಕೆ, .ಪುಣೆ ಅಂತ, www.scttest.org ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ 2 ಗಂಟೆ 30 ನಿಮಿಷಗಳ ಪರೀಕ್ಷೆ. 9:30 12 ಗಂಟೆವರೆಗೂ ನಡೆಯುತ್ತೆ. ಪೇಪರ್ ಪೆನ್ ಮೋಡ್ ಇರುತ್ತೆ. ಅನಾಲಿಟಿಕಲ್ ರೀಸನಿಂಗ್ 30, ರೀಡಿಂಗ್ ಕಂಪ್ರೆಷನ್ 30, ಲಾಜಿಕಲ್ ರೀಸನಿಂಗ್ 30, GK 30, ಲೀಗಲ್ ರೀಸನಿಂಗ್ 30. ಒಟ್ಟಾರೆಯಾಗಿ 150 ಪ್ರಶ್ನೆಗಳು. ಮಾರ್ಕ್ಸ್ ಕೂಡ 150. ಹಾಗಾಗಿ ನೆಗೆಟಿವ್ ಇಲ್ಲ. ಇದು ಅಷ್ಟೇ ಫಸ್ಟ್ ವೀಕ್ ಆಫ್ ಫೆಬ್ರವರಿಯಲ್ಲಿ ಕಾಲ್ ಮಾಡಿರ್ತಾರೆ. ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಲಾಸ್ಟ್ ಡೇಟ್ ಮಾಡಿರ್ತಾರೆ. ಫಸ್ಟ್ ಸಾಟರ್ಡೆ ಮೇ ಅಲ್ಲಿ ನಿಮಗೆ ಎಕ್ಸಾಮ್ ಬರುತ್ತೆ. ಇದನ್ನ ನೋಡ್ಕೊಳ್ಳಿ, ದಯವಿಟ್ಟು ಅಪ್ಲೈ ಮಾಡಿ. ಸೊ ಮತ್ತೆ ಮಹಾರಾಷ್ಟ್ರದಿಂದ ನಡೀತಕ್ಕಂಥ MHCET ಅಂತ ಬರುತ್ತೆ. ಸೊ ಎಲ್ಲ 5 ನೋಡಿ, ನೆನ್ಪಿಟ್ಕೊಳ್ಳಿ, ಆಲ್ 5 years law schools ಇನ್ ಮಹಾರಾಷ್ಟ್ರ ಅಂತ ಇವ್ರು ನಡೆಸ್ತಕ್ಕಂಥದ್ದು. ಇಲ್ಲೂ ಅಷ್ಟೇ www
mahacet.org ಇಲ್ಲಿ ಮಾಹಿತಿ ಸಿಗುತ್ತೆ. ಸೊ ದಯವಿಟ್ಟು ನೋಡಿ, 2 ಗಂಟೆ ಪರೀಕ್ಷೆ ಇದು, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಸೊ ಲೀಗಲ್ ಆಪ್ಟಿಟ್ಯೂಡ್ ಅಂಡ್ ಲೀಗಲ್ ರೀಸನಿಂಗ್ 40, ಜನರಲ್ ನಾಲೆಜ್ ಅಂಡ್ ಕರೆಂಟ್ ಅಫೇರ್ಸ್ 30, ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ 40, ಇಂಗ್ಲಿಷ್ 30, ಬೇಸಿಕ್ ಮ್ಯಾಥಮೆಟಿಕ್ಸ್ 10. ಒಟ್ಟಾರೆಯಾಗಿ 150 ಪ್ರಶ್ನೆಗಳಿಗೆ ಎಕ್ಸಾಮ್, 150 ಮಾರ್ಕ್ಸ್. ನೆಗೆಟಿವ್ ಇಲ್ಲ. ಇದು ನೀವು ನೋಡ್ಕೊಳ್ಳಿ. ಫಸ್ಟ್ ವೀಕ್ ಆಫ್ ದ ಮೇ, ಲಾಸ್ಟ್ ವೀಕ್ ಆಫ್ ದ ಮೇ ಸಾಮಾನ್ಯವಾಗಿ, ಸೊ ಮತ್ತೆ ಮಿಡ್ ವೀಕ್ ಆಫ್ ದ ಜೂನ್ ಅಲ್ಲಿ ಎಕ್ಸಾಮ್ ಬರುತ್ತೆ. ಸೊ CUET ಅಂತ ಕ್ರೈಸ್ಟ್ ಯೂನಿವರ್ಸಿಟಿ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಇದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. www.christuniversity.in ಅಲ್ಲಿ ನೀವು ಇದಕ್ಕೆ ಮಾಹಿತಿಯನ್ನ ಪೂರ್ತಿ ನೋಡಬಹುದು. 2 ಗಂಟೆ ಎಕ್ಸಾಮು, 3 ರಿಂದ 5 ಗಂಟೆ ಪೆನ್ನು ಪೇಪರ್ ಮೋಡ್ ಇರುತ್ತೆ. ಇಲ್ಲೂ ಅಷ್ಟೇ, ಇಂಗ್ಲಿಷ್ 30 ಮಾರ್ಕ್ಸ್, GK ಅಥವಾ ನೀವು CA ಅಂತ ಏನ್ ಕರಿತೀರಾ 25 ಮಾರ್ಕ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 25 ಮಾರ್ಕ್ಸ್, ರೀಸನಿಂಗ್ಗೆ 20 ಮಾರ್ಕ್ಸ್, ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ಸ್ಗೂ 20 ಮಾರ್ಕ್ಸ್. ಒಟ್ಟಾರೆಯಾಗಿ ನಿಮ್ಗೆ ಇಲ್ಲೂ ಅಷ್ಟೇ ನೋಡಿ, ನೆನ್ಪಿಟ್ಕೊಳ್ಳಿ, ಎಸ್ಸೆ ಬರೆಯೋದಕ್ಕೆ ಹೇಳ್ತಾರೆ, ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. 120 ಮಾರ್ಕ್ಸ್ ಆಯ್ತಾ. ಒಟ್ಟಾರೆಯಾಗಿ 120 ಕ್ವಶನ್ಸ್, 150 ಮಾರ್ಕ್ಸ್. ಅದನ್ನು ನೋಡ್ಕೊಳ್ಳಿ. ಹಾಗೇನೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ ಕಾಲ್ ಮಾಡಿ. ಸೊ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಕ್ಲೋಸ್ ಮಾಡಿರ್ತಾರೆ. ಸೊ ಫಸ್ಟ್ ಸ್ಯಾಟರ್ಡೆ ಆಫ್ ದ ಮೇ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ. 0.25 ನೆಗೆಟಿವ್ ಮಾರ್ಕಿಂಗ್ ಇದೆ, ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದನ್ನ ಫಿಸಿಕಲ್ ಪ್ರಿಂಟ್ ತಗೊಂಡು ನೀವು ಆನ್ಲೈನ್ ಅಪ್ಲೈ ಮಾಡಿದ್ದು ಎಕ್ಸಾಮ್ಸ್ ಟೈಮ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಮತ್ತೆ MSU ಅಂತ ಕೇಳಿರ್ಬೋದು, MS ಯೂನಿವರ್ಸಿಟಿ ಬರೋಡಾ ಇಂದ ನಡೀತಕ್ಕಂಥದ್ದು ಇದು. www.msu baroda.ac.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 2 ಗಂಟೆ ಎಕ್ಸಾಮ್ ಇದು. ಟೈಮಿಂಗ್ಸ್ ಇದನ್ನ ಸಾಮಾನ್ಯವಾಗಿ ಫ್ಲೆಕ್ಸಿಬಲ್ ಇರುತ್ತೆ, ಯಾಕೆಂದ್ರೆ ಡಿಪೆಂಡ್ಸ್, ಬಟ್ ಅಪ್ರಾಕ್ಸಿಮೇಟ್ಲಿ 2 ಅವರ್ಸ್ ಅಲ್ಲಿ ನಡೆಸ್ಬಿಡ್ತಾರೆ. ಇಂಗ್ಲಿಷ್ 25 ಮಾರ್ಕ್ಸು, ಲೀಗಲ್ ಆಪ್ಟಿಟ್ಯೂಡ್ 25 ಮಾರ್ಕ್ಸು, ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ 25 ಮಾರ್ಕ್ಸು, ಮೆಂಟಲ್ ಆಪ್ಟಿಟ್ಯೂಡ್ ಅಂಡ್ ಲಾಜಿಕ್ ರೀಸನಿಂಗ್ 25 ಮಾರ್ಕ್ಸು. ಟೋಟಲ್ 100 ನಿಮಗೆ ಕ್ವಶನ್ಸು, ಬಟ್ 200 ಮಾರ್ಕ್ಸ್ ಇರುತ್ತೆ ಒಟ್ಟಾರೆಯಾಗಿ. ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಕಾಲ್ ಮಾಡಿ, ಲಾಸ್ಟ್ ವೀಕ್ ಆಫ್ ಮೇ ಕ್ಲೋಸ್ ಮಾಡ್ತಾರೆ. ಲಾಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಗೆಟಿವ್ ಇಲ್ಲ. ಹಾಗೇನೆ ULSAT ಅಂತ ಬರುತ್ತೆ, UPAS ಡೆಹ್ರಾಡೂನ್ ಇಂದ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಇದು. www.upes.ac.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 3 ಗಂಟೆ ಎಕ್ಸಾಮ್ ಇದು, 9:30 ಇಂದ 12:30. ಕಂಪ್ಯೂಟರ್ ಬೇಸ್ಡ್ ಇದು ಆಯ್ತಲ್ಲ. ಇಲ್ಲೂ ಅಷ್ಟೇ, ಲ್ಯಾಂಗ್ವೇಜ್ ಕಂಪ್ರಹೆನ್ಷನ್ 40, ಕ್ವಾಂಟಿಟೇಟಿವ್ ನ್ಯೂಮರಾಲಜಿಕಲ್ ಎಬಿಲಿಟಿ 40, ಲಾಜಿಕಲ್ ರೀಸನಿಂಗ್ 40, ಜನರಲ್ ಸೊ ನಾಲೆಜ್ ಕೂಡ 40. ಪ್ರಮುಖವಾಗಿ ಲೀಗಲ್ ಆಪ್ಟಿಟ್ಯೂಡ್ 40. ಒಟ್ಟಾರೆಯಾಗಿ 200 ಕ್ವಶನ್ಸ್ಗಳು, 200 ಮಾರ್ಕ್ಸ್. ಇದು ಅಷ್ಟೇ ನೀವು ನೋಡ್ಕೋಬೇಕು. ಫಸ್ಟ್ ವೀಕ್ ಆಫ್ ಡಿಸೆಂಬರ್, ಲಾಸ್ಟ್ ವೀಕ್ ಆಫ್ ಮೇ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಸೆಕೆಂಡ್ ವೀಕ್ ಆಫ್ ಮೇ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೋ ನೆಗೆಟಿವ್ ಮಾರ್ಕ್ಸ್. ಅಪ್ಲೈ ಮಾಡ್ಬೋದಲ್ಲ, ನೆಗೆಟಿವ್ ಇಲ್ವಲ್ಲ. ಹಾಗಾಗಿ ಸೊ ಅದೇ ರೀತಿ ಇನ್ನೊಂದು ಎಕ್ಸಾಮ್ ಇದೆ, CET IP ಅಂತ, ಗುರು ಗೋವಿಂದ್ ಸಿಂಗ್ ಇಂದಿರಾ ಪ್ರಸ್ತ ಯೂನಿವರ್ಸಿಟಿ ಡೆಲ್ಲಿ ಅಂತ. www.ipu.ac.in ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ. ಸೊ ಒಟ್ಟಾರೆಗೆ 150 ನಿಮಿಷ ಅಂದ್ರೆ, ಸೊ ನಿಮ್ಗೆ ಹೆಚ್ಚು ಕಡಿಮೆ 150 ಮಿನಿಟ್ಸ್ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು, ಬರಿಬಹುದು ಎಲ್ಲಾರು ಕೂಡ. ಸೊ ಸಾಮಾನ್ಯವಾಗಿ 2 ರಿಂದ 4:30 ಆಯ್ತಲ್ವಾ, 2.5 ಗಂಟೆ ಎಕ್ಸಾಮ್ ಅಂತ. ಇದು ಪೆನ್ನು ಪೇಪರ್ ಮೋಡು. ಇಂಗ್ಲಿಷ್ ಲ್ಯಾಂಗ್ವೇಜ್ ಕಂಪ್ರಹೆನ್ಷನ್ 25% ಲೆಕ್ಕದಲ್ಲಿ ಇದನ್ನ ತೆಗಿತಾರೆ. ಒಟ್ಟಾರೆಯಾಗಿ ಜನರಲ್ ನಾಲೆಜ್ 25%, ರೀಸನಿಂಗ್ 25%, ಲೀಗಲ್ ಆಪ್ಟಿಟ್ಯೂಡ್ 25% ಕನ್ಸಿಡರ್ ಮಾಡಿ ಒಟ್ಟಾರೆಯಾಗಿ 150 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 600 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದನ್ನ ನೀವು ನೋಡ್ಕೋಬೇಕು. ಸೊ ನೆಗೆಟಿವ್ ಮಾರ್ಕಿಂಗ್ -1 ಇದ್ದೇ ಇರುತ್ತೆ. ಸರಿ ಉತ್ತರಕ್ಕೆ 4 ಅಂಕ. ಸೊ ಫಸ್ಟ್ ವೀಕ್ ಆಫ್ ದ ಜನವರಿ ಓಪನ್ ಆಗುತ್ತೆ. ಸೊ ಲಾಸ್ಟ್ ವೀಕ್ ಆಫ್ ಮಾರ್ಚ್ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಾರೆ. ಮಿಡ್ ಏಪ್ರಿಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನು ಕೂಡ ನಿಮ್ಗೆ ಗೊತ್ತಿರ್ಲಿ. ನೋಡಿ, ಇವೆಲ್ಲ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಆಯ್ತಲ್ವಾ. ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಲಾ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಬೇಕು ಅಂತ ಹೇಳಿದ್ರೆ ಇಂಥ ಕಾಲೇಜಸ್ ಹೋಗಿ ಆಯ್ತಲ್ವಾ. ಅದೇ ರೀತಿ ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ 12th ಬೋರ್ಡ್ ಅಂತ, ಅಂದ್ರೆ ನೀವು ಇವತ್ತು ಉದಾಹರಣೆಗೆ ಕರ್ನಾಟಕ ಅಂತ ಇಟ್ಕೊಂಡ್ರೆ PU ಬೋರ್ಡ್ ಅಂತ ಕರಿತೀವಿ. ಆಂಧ್ರ ಇರ್ಬೋದು, ತೆಲಂಗಾಣ, ಬೇರೆ ಬೇರೆ ಸ್ಟೇಟ್ಸ್ ಯಾವುದೇ ಆಗಿರ್ಲಿ, ಬರೀ 12th ಬೋರ್ಡ್ ಬೇಸಿಸ್ ಮೇಲೆ ನಿಮ್ಗೆ ಸೊ ಡೈರೆಕ್ಟ್ ಆಗಿ ಅಡ್ಮಿಷನ್ಸ್ ನ ಕೊಡ್ತಕ್ಕಂಥ ಕೆಲವು ಕಾಲೇಜಸ್ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ದಯವಿಟ್ಟು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ, ಆರೋ ಯೂನಿವರ್ಸಿಟಿ ಸೂರತ್, ಓಕೆ, www.arouniversity.edu.in ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ, ಚೆಕ್ ಮಾಡಿ. ಸೊ ಮತ್ತೆ ಬನಸ್ಥಾಲಿ ವಿದ್ಯಾಪೀಠ್ ಜೈಪುರ್ ಅಂತ, www.banasthali.org ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ. JLS ಲಾ ಆಫ್ ಕಾಲೇಜ್ ಅಹಮದಾಬಾದ್ ಅಂತ, ಇದು ಅಷ್ಟೇ www.jlslaw.edu.in ಅಲ್ಲಿ ಮಾಹಿತಿ ಸಿಗುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಲಾ, ಓಕೆ, ಕುರುಕ್ಷೇತ್ರ ಯೂನಿವರ್ಸಿಟಿ ಅಂತ, ಇದು ಕುರುಕ್ಷೇತ್ರ ಅಲ್ಲಿ ಸಿಗುತ್ತೆ. ಇದು ಅಷ್ಟೇ www.kuk.ac.in ಅಲ್ಲಿ ಮಾಹಿತಿ ಸಿಗುತ್ತೆ. KLE ಸೊಸೈಟಿ ಆಫ್ ಲಾ, ನೋಡಿ ಇದು KLE ನಿಮ್ಗೆ ಗೊತ್ತೇ ಇದೆ, ನಮ್ಮ ಕರ್ನಾಟಕದಲ್ಲೂ ಇರ್ತಕ್ಕಂಥ ಸಂಸ್ಥೆಗಳು. ಇಲ್ಲಿ ಅಷ್ಟೇ www.klelaw.college.org ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ. ಅದೇ ರೀತಿ ನೀವು ಕೇಳಿರ್ಬೋದು
LJ ಇನ್ಸ್ಟಿಟ್ಯೂಟ್ ಆಫ್ ಲಾ ಅಹಮದಾಬಾದ್ ಅಂತ ಹೇಳ್ಬಿಟ್ಟು ಇದು ಅಷ್ಟೇ. ಸೊ www.ljinstitutes.org ಅಲ್ಲಿ ಮಾಹಿತಿ ಸಿಗುತ್ತೆ. MS ರಾಮಯ್ಯ ಕಾಲೇಜ್ ಆಫ್ ಲಾ ಬ್ಯಾಂಗ್ಳೂರ್, ನಮ್ಮ ಬ್ಯಾಂಗ್ಳೂರಲ್ಲೇ ಇರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಲಾ ಕಾಲೇಜಸ್ ಇದು. ಚೆಕ್ ಮಾಡಿ www.mscrl.org ಅಲ್ಲಿ ಮಾಹಿತಿ ಸಿಗುತ್ತೆ. ಮೋದಿ ಲಾ ಕಾಲೇಜ್ ಆಫ್ ಲಕ್ಷ್ಮಂಗರ್ ರಾಜಸ್ಥಾನ್ ಅಲ್ಲಿ ಸಿಗುತ್ತೆ. ಇಲ್ಲೂ ಅಷ್ಟೇ www.mody.university.ac.in ಅಲ್ಲಿ ಮಾಹಿತಿ ಸಿಗುತ್ತೆ. ನೀವು ಕೇಳಿರ್ಬೋದು ನವರತ್ನ, ದಟ್ ಇಸ್ ನಥಿಂಗ್ ಬಟ್ ಯೂನಿವರ್ಸಿಟಿ ಬರೋಡಾ, www.nuv.ac.in ಅಲ್ಲಿ ಮಾಹಿತಿ ಸಿಗುತ್ತೆ. ಸ್ಕೂಲ್ ಆಫ್ ಲಾ ಗುಜರಾತ್ ಯೂನಿವರ್ಸಿಟಿ ಅಹಮದಾಬಾದ್, ಇದು ಅಷ್ಟೇ www.gujaratuniversity.ac.in ಅಲ್ಲಿ ಮಾಹಿತಿ ಸಿಗುತ್ತೆ. ಸೌತ್ ಕಲ್ಕತ್ತಾ ಲಾ ಕಾಲೇಜ್ ಕೋಲ್ಕತ್ತಾ, ಇದು ಅಷ್ಟೇ www.southkolkata.lawcollege.org. ಸೊ ಮಾಹಿತಿ ಸಿಗುತ್ತೆ. ಯುನೈಟೆಡ್ ವರ್ಲ್ಡ್ ಸ್ಕೂಲ್ ಆಫ್ ಲಾ ಕರ್ನಾವತಿ ಯೂನಿವರ್ಸಿಟಿ ಗಾಂಧಿನಗರ್, ಇದು ಅಷ್ಟೇ www.unitedworld.in. ನಿಮ್ಗೆ ಮಾಹಿತಿ ಸಿಗುತ್ತೆ. ಯೂನಿವರ್ಸಿಟಿ ಕಾಲೇಜ್ ಆಫ್ ಲಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ನಿಮ್ಗೆ ಗೊತ್ತಿದೆ ನಮ್ಮ ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ. ಸೊ www.ulc.bangalore.com ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಒಟ್ಟಾರೆಯಾಗಿ ನಾನು ಹೇಳ್ಕೊಳ್ತಕ್ಕಂಥದ್ದು ಇಷ್ಟೇ ನೋಡಿ. ಲಾ ಅಂತಕ್ಕಂಥದ್ದು ದಯವಿಟ್ಟು ಕಾನೂನ ಮುರಿಯೋದಿಕ್ಕಲ್ಲ, ಕಾನೂನ ಮಾಡೋದಿಕ್ಕೆ. ಮತ್ತೆ ಸಮಸ್ಯೆಗಳಾದಾಗ ಬಡಬಗ್ಗರಿಗೆ, ದೀನದಲಿತರಿಗೆ, ಅನಾಥರಿಗೆ ಅಥವಾ ಯಾರಿಗೆ ನಿಜವಾಗಲೂ ಅನಕ್ಷರಿಸ್ತಿದ್ದಾರೆ ಅವರಿಗೆ ನ್ಯಾಯವನ್ನು ಒದಗಿಸೋದಿಕ್ಕೆ ಉತ್ತಮ ಲಾಯರ್ಸು ಮುಂದಿನ ದಿನಗಳಿಗೆ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಅಂತ ಲಾಯರ್ನ ನಾವು ಒಳ್ಳೆ ಕಾಲೇಜುಗಳಲ್ಲಿ ರೆಡಿ ಆಗ್ಲಿ, ಒಳ್ಳೆ ಸಂಸ್ಥೆಗಳಿಂದ ಹೊರಬರಲಿ, ಚೆನ್ನಾಗಿ ಕಲಿತು ಹೊರಬರಲಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ, ನಮ್ಮ ಅಂಬೇಡ್ಕರ್ ಹೇಳಿರೋ ರೀತಿಯಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ನ್ಯಾಯ ಸಿಗ್ಬೇಕು. ಆವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತಾ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ದಯವಿಟ್ಟು ಸಂಪೂರ್ಣವಾಗಿ ಸ್ವಲ್ಪ ಪೇಷನ್ಸ್ ಆಗಿ ನೋಡಿ. ಯಾರು ಲಾ ಮಾಡಬೇಕು ಅಂತ ಆಸೆ ಇದೆ ಅಂತವ್ರಿಗೆಲ್ಲ ಇದನ್ನ ಫಾರ್ವರ್ಡ್ ಮಾಡಿ, ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದಯವಿಟ್ಟು ಇನ್ಸ್ಟಾಲ್ ಆಗಿರ್ಬೋದು, ನಮ್ಮ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ನಮ್ಮನ್ನ ನೀವು ಫಾಲೋ ಮಾಡಿ, ನಮಗೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.